ಇಲ್ಲೊಬ್ಬ ಚಿಕ್ಕ ಹುಡುಗ ಅವ್ರ ಅಪ್ಪನಿಗೆ ಹೆಲ್ಪ್ ಮಾಡೋದಕ್ಕೆ ATM ಕಾರ್ಡ್ ನ ತಗೊಂಡು ದುಡ್ಡು ಬಿಡಿಸೋದಕ್ಕೆ ಅಂತ ಹೇಳಿ ಹೋಗ್ತಾನೆ. ಅಲ್ಲಿಗ ಚೆಕ್ ಮಾಡಿದ್ರೆ ಅಕೌಂಟ್ ನಲ್ಲಿ ಬರೀ $100 ಮಾತ್ರನೇ ಇರುತ್ತೆ. ಇವನೀಗ ದುಡ್ಡನ್ನ ತಗೊಳ್ದೆ ಅಲ್ಲಿಗ ಏನೇನೋ ನಂಬರ್ ನ ಟೈಪ್ ಮಾಡ್ತಾ ಇರ್ತಾನೆ. ಈಗ ನೋಡಿದ್ರೆ ಅವ್ರ ಅಪ್ಪನ ಅಕೌಂಟ್ ನಲ್ಲಿ ದುಡ್ಡು ಜಾಸ್ತಿ ಆಗ್ಬಿಡುತ್ತೆ. ಈಗಲೂ ಸುಮ್ನಾಗ್ದೆ ಪಟಪಟ ಅಂತ ಹೇಳಿ ಏನೇನೋ ನಂಬರ್ ನ ಟೈಪ್ ಮಾಡ್ತಾ ಇರ್ತಾನೆ. ಈಗ ಅಕೌಂಟ್ ನ ಚೆಕ್ ಮಾಡಿದ್ರೆ ಕೋಟಿಗಟ್ಲೆ ದುಡ್ಡು ಅವ್ರ ಅಪ್ಪನ ಅಕೌಂಟ್ ಅಲ್ಲಿ ಬಂದ್ ಸೇರಿರುತ್ತೆ. ಅವ್ರ ಅಪ್ಪ ಈಗ ಟೈಮ್ ಆಯ್ತು ಬಾ ಅಂತ ಹೇಳಿ ಕರೀತಾನೆ. ಈಗ ಇವನು ಲಾಸ್ಟ್ ಒಂದ್ಸಲ ಅಂತ ಹೇಳಿ ಒಂದ್ ನಂಬರ್ ಟೈಪ್ ಮಾಡಿ ಅಲ್ಲಿಂದ ಹೋಗ್ತಾನೆ. ಈಗ ನೋಡಿದ್ರೆ $millions ಅವ್ರ ಅಪ್ಪನ ಅಕೌಂಟ್ ಅಲ್ಲಿ ಇರುತ್ತೆ. ಆಕ್ಚುಲಿ ಏನಂದ್ರೆ ಈ ಚಿಕ್ಕ ಹುಡುಗನಿಗಿನ್ನ 10 ವರ್ಷ, ಆದ್ರೆ ಇವನ IQ ಲೆವೆಲ್ ಕಂಪ್ಯೂಟರ್ ಗಿಂತ ಜಾಸ್ತಿ ಇರುತ್ತೆ. ಈಗ ಒಂದಿನ ಐ ಟೆಸ್ಟ್ ಅಂತ ಹೇಳಿ ಡಾಕ್ಟರ್ ಹತ್ರಕ್ಕೆ ಬರ್ತಾನೆ. ಈಗ ಅಲ್ಲಿ ಬೋರ್ಡ್ ನ ಒಂದೇ ಒಂದ್ಸಲ ನೋಡ್ತಾನೆ ಅಷ್ಟೇ. ಒಂದು ಚೂರು ತಪ್ಪಿಲ್ದೆ ಯಾವ್ಯಾವ ಸ್ಪೆಲ್ಲಿಂಗು ಯಾವ್ಯಾವ ಪೊಸಿಷನ್ ಅಲ್ಲಿ ಇದೆ ಅಂತ ಹೇಳಿ ಕರೆಕ್ಟ್ ಆಗಿ ಹೇಳ್ಬಿಡ್ತಾನೆ. ಅದನ್ನ ನೋಡಿ ಡಾಕ್ಟ್ರೇ ಶಾಕ್ ಆಗ್ಬಿಡ್ತಾರೆ. ನೆಕ್ಸ್ಟ್ ಈಗ ಸ್ಕೂಲ್ ನಲ್ಲಿ ಕ್ವಶನ್ ಪೇಪರ್ ಕೊಡ್ತಾರೆ. ಇವನೀಗ ಕ್ವಶನ್ಸ್ ಗೆಲ್ಲ ಟಕ ಟಕ ಅಂತ ಹೇಳಿ ಆನ್ಸರ್ ಬರೀತಾ ಇರ್ತಾನೆ. ಅದನ್ನ ನೋಡಿ ಟೀಚರ್ ಈಗ ಇವನಿಗೆ ಆನ್ಸರ್ ಗೊತ್ತಿಲ್ಲದೆ ಏನೇನೋ ಗೀಸ್ತಾ ಇದ್ದಾನೆ ಅಂತ ಅನ್ಕೋತಾನೆ. ಈಗ ಅವನು ಕ್ವಶನ್ ಪೇಪರ್ ತಗೊಂಡು ನೋಡ್ತಾನೆ. ನೋಡಿ ಟೀಚರ್ ಶಾಕ್ ಆಗ್ಬಿಡ್ತಾನೆ. ಯಾಕಂದ್ರೆ ಎಲ್ಲಾ ಆನ್ಸರ್ ಕರೆಕ್ಟ್ ಆಗೇ ಬರ್ದಿರ್ತಾನೆ. ಆಕ್ಚುಲಿ ಈ ಹುಡುಗನ ಲೈಫ್ ಅಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಇವನ ಅಪ್ಪ ಅಮ್ಮ ಇದಾರಲ್ವಾ, ಅವರಿಗೆ ಮಕ್ಕಳಿರಲ್ಲ. ಇವನೊಂದಿನ ಕಾಡಲ್ಲಿ ಒಂಟಿಯಾಗಿ ನಿಂತಿರ್ತಾನೆ. ಅವರಿಗೆ ಮಕ್ಕಳಿದ್ದ ಕಾರಣ ಇವನು ಕರ್ಕೊಂಡ್ಬಂದು ಬೆಳೆಸ್ತಾ ಇರ್ತಾರೆ. ಲಾಸ್ಟ್ ನಲ್ಲಿ ನಮಗೆ ಗೊತ್ತಾಗೋದೇನು ಅಂತ ಹೇಳಿದ್ರೆ, ಈ ಚಿಕ್ಕ ಹುಡುಗ ಒಬ್ಬ ಮನುಷ್ಯನೇ ಅಲ್ಲ, ಇವನೊಂದು AI ರೋಬೋಟ್ ಅಂತ ಗೊತ್ತಾಗುತ್ತೆ.